ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಕತೆ ಕೇಳ್ತಾ ಇದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ಕತೆ ನಿಮಗೆಲ್ಲ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮೂಡುವುದೇ ಮೂಡಲ ಒನಲು ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ. ಮರುದಿನ ಬೆಳಿಗ್ಗೆ ನಿನ್ನೆ ನಡೆದಿದ್ದನ್ನೆಲ್ಲ ಮರೆತು ತನಗೆ ತಾನೇ ಸಮಾಧಾನ ತಂದುಕೊಂಡು ಮತ್ತೊಮ್ಮೆ ರಾಕೇಶ್ಗೆ ಕಾಲ್ ಮಾಡಿದಳು ಲಾವಣ್ಯ. ಅವಳ ಕಾಲ್ ಬರುತ್ತಿರುವುದನ್ನು ನೋಡಿ ಬೇಕು ಅಂತಲೇ ಕಟ್ ಮಾಡಿದ. ಅವಳ ಜೊತೆ ಮಾತಾಡಲು ಇಷ್ಟವಿಲ್ಲದೆ, ಆದರೂ ಬಿಡದ ರೀತಿ 10-15 ಬಾರಿ ಕರೆ ಮಾಡುತ್ತಲೇ ಇದ್ದವಳನ್ನು ನೋಡಿ ರೋಸಿ ಹೋಗಿದ್ದ. ಏನೇ ನಿಂದು ಕಾಲ್ ಕಟ್ ಮಾಡ್ತಾ ಇದ್ದೀನಿ ಅಂದರೆ ನಿನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಅಂತ ಅರ್ಥ ಮಾಡ್ಕೊಳಕ್ಕಾಗಲ್ವಾ? ನೀನು ಬೇಡ ಅಂತ ಬಿಟ್ಟೋದಳ ಜೊತೆ ಮಾತಾಡೋದು ಏನಿರುತ್ತೆ? ಇಡೇ ಫೋನು, ಕೋಪದಲ್ಲಿ ಕಿರುಚಿದ ರಾಕೇಶ್. ನಿನಗೆ ಫೋನ್ ಮಾಡಿ ಕಷ್ಟ ಸುಖ ಕೇಳಬೇಕು ಅಂತ ಏನು ಮಾಡಲಿಲ್ಲ, ಆದರೆ ಏನು ಮಾಡೋದು? ಜೀವನದಲ್ಲಿ ಮತ್ತೆ ಯಾರ ಮುಖ ನೋಡಬಾರ್ದು, ಮಾತಾಡಬಾರ್ದು ಅಂತ ಅನ್ಕೋತೀವೋ ಅವ್ರ ಜೊತೆನೇ ಮಾತಾಡೋ ಹಾಗಾಗುತ್ತೆ. ನೋಡು, ನನಗೆ ನಿನ್ನ ಜೊತೆಗಿನ ಯಾವ ಸಂಬಂಧ ಕೂಡ ಬೇಡ, ನಂಗೆ ಅದು ಇಷ್ಟನೂ ಇಲ್ಲ. ಆದರೆ ಏನು ಮಾಡೋದು, ನನ್ನ ಹೊಟ್ಟೆಯಲ್ಲಿ ನಿನ್ನ ಮಗು ಬೆಳೀತಿದೆ, ಅದನ್ನ ಹೇಳೋಕೆ ಅಂತಲೇ ಕಾಲ್ ಮಾಡಿದ್ದು. ನಿಜ ಹೇಳಬೇಕು ಅಂದರೆ ಈ ವಿಷಯ ನಿನ್ನ ಹತ್ರ ಹೇಳಿ ನಾನು ತಾಯಿ ಆಗ್ತಾಯಿದ್ದೀನಿ, ನೀನು ತಂದೆ ಆಗ್ತಾಯಿದ್ದೀಯ ಅಂತ ಸಂಭ್ರಮ ಪಡೋಕೆ ಕಾಲ್ ಮಾಡಿದ್ದೀನಿ ಅಂತ ತಿಳ್ಕೊಬೇಡ. ನನಗೆ ಈ ಮಗು ಬೇಡ, ಅದಕ್ಕೆ ನಿನ್ನೆ ತೆಗ್ಸೋಕೆ ಅಂತ ಹಾಸ್ಪಿಟಲ್ಗೆ ಹೋಗಿದ್ದೆ. ಆದರೆ ಇದಕ್ಕೆ ನೀನು ಪರ್ಮಿಷನ್ ಕೂಡ ಬೇಕು ಅಂತ ಹೇಳಿದರು. ನೀನು ಇದಕ್ಕೆ ಒಪ್ಪಿ ಸೈನ್ ಮಾಡಿದ್ರೆ ಮಾತ್ರ ತೆಗೆಯೋದು ಅಂತ ಹೇಳಿದರು. ಇದನ್ನ ಹೇಳೋಕೆ ಅಂತಲೇ ಕಾಲ್ ಮಾಡಿದ್ದು. ಯಾವಾಗ ಬರ್ತೀಯ ಅಂತ ಹೇಳು, ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತಗೋತೀನಿ. ಹೇಳಬೇಕಾದ ಅಷ್ಟು ವಿಷಯವನ್ನು ಪೂರ್ತಿಯಾಗಿ ಹೇಳಿ ಮುಗಿಸಿದಳು. ಅವಳು ಮಾತು ನಿಲ್ಲಿಸಿದ ಬಳಿಕ ಕೆಲವು ನಿಮಿಷ ರಾಕೇಶ್ ಮಾತಾಡಲಿಲ್ಲ. ಹಲೋ, ಹೇಳು, ಯಾವಾಗ ಬರ್ತೀಯಾ? ಮತ್ತೊಮ್ಮೆ ಒತ್ತಿ ಕೇಳಿದಳು. ಬರಲ್ಲ. ಕೆಲವು ನಿಮಿಷದ ಬಳಿಕ ಉತ್ತರಿಸಿದ. ಅವಳ ಹುಬ್ಬುಗಳು ಗಂಟಾದವು. ಯಾಕೆ? ಅಷ್ಟೇ ಬಿರುಸಾಗಿ ಪ್ರಶ್ನಿಸಿದಳು. ಯಾವನಿಗೋ ಹುಡ್ತಾ ಇರೋ ಮಗುಗೆ ನಾನು ಯಾಕೆ ತಂದೆ ಸ್ಥಾನದಲ್ಲಿ ನಿಂತು ಸಿಗ್ನೇಚರ್ ಮಾಡಲಿ? ಇಷ್ಟು ದಿನ ಜೊತೆಗಿದ್ದಾಗ ಆಗದೆ ಇರೋ ಮಗು ಈಗ ಆಗ್ತಾ ಇದೆ ಅಂದರೆ ಏನರ್ಥ? ಇದು ನಂದೇ ಮಗು ಅಂತ ನೀನು ಹೇಳಿದ ತಕ್ಷಣ ನಾನು ನಂಬಿಡ್ತೀನಿ ಅಂದ್ಕೊಂಡಿದ್ಯಾ? ನೆವರ್ ಎಂದು ಕಟುವಾಗಿ ನುಡಿದು ಹಲ್ಲು ಕಡಿದನು. ಅವನ ಮಾತು ಕೇಳಿ ದಂಗಾಗಿದ್ದಳು ಲಾವಣ್ಯ. ಅವನು ಈ ರೀತಿಯೆಲ್ಲ ಮಾತಾಡಬಹುದು ಎಂದು ಅವಳು ಅಂದುಕೊಂಡೇ ಇರಲಿಲ್ಲ. ರಾಕೇಶ್ ಸಿಟ್ಟಿನಲ್ಲಿ ಕಿರುಚಿದಳು. ಯಾಕೆ? ನಿಜ ಹೇಳಿದ್ಕೆ ಕೋಪ ಬಂತಾ? ಮುಚ್ಚೋ ಬಾಯಿ. ಹೆಂಡತಿ ತವರ್ ಮನೆಗೆ ಹೋದ ತಕ್ಷಣ ಸುಖ ಕೊಡೋಕೆ ಯಾರೂ ಇಲ್ಲ ಅಂತ ಇನ್ನೊಬ್ಳು ಸಂಗ ಮಾಡೋ ನೀನು ನನ್ನ ಬಗ್ಗೆ ಮಾತಾಡ್ತಾ ಇದೀಯಾ? ಹೌದು ಕಣೆ, ನಾನು ನನ್ನ ಸುಖಕ್ಕೋಸ್ಕರ ಇನ್ನೊಬ್ಳು ಸೆರಗು ಹಿಡ್ಕೊಂಡು ಓಡಾಡ್ತಾ ಇದ್ದೀನಿ, ಒಪ್ಕೋತೀನಿ. ಆದರೆ ನೀನೇನು ಸಾಚನ? ನಾನು ದುಡ್ಡು ಕೊಟ್ಟು ಒಂದು ರಾತ್ರಿಗೆ ಹುಡುಗಿರ್ನ ಕರ್ಕೊಂಡು ಬಂದರೆ ನೀನು ತಾಳಿ ಕಟ್ಟಿದ ನೆಪ ಮಾಡಿಕೊಂಡು ಗಂಡಸ್ರ ಜೊತೆ ಮಲಗ್ತೀಯ. ಮೊದಲು ಸೂರ್ಯನ ಮದುವೆ ಆಗಿ ನಿನ್ನ ಆಸೆ ತೀರಿಸ್ಕೊಂಡೆ, ಅವನು ಬೋರ್ ಆದಮೇಲೆ ನನ್ನ ಮದುವೆ ಆಗಿ ನನ್ನ ಜೊತೆ ಆಸೆ ತೀರಿಸ್ಕೊಂಡೆ. ಈಗ ನಾನು ಕೂಡ ಬೋರ್ ಆದಮೇಲೆ ನನ್ನ ಬಿಟ್ಟು ಇನ್ನೊಬ್ಬನಿಗೆ ಬಸ್ರಾಗಿ ನಿಂತಿದೀಯ. ಇಷ್ಟೇ ನನಗೂ ನಿನಗೂ ಇರೋ ವ್ಯತ್ಯಾಸ. ಹೀಗಿರುವಾಗ ನೀನೇನೋ ಸತಿ ಸಾವಿತ್ರಿ ಥರ ನನ್ನೆದುರು ಪೋಸ್ ಕೊಡೋಕೆ ಬರಬೇಡ ಎಂದು ಅಸಡ್ಡೆಯಿಂದ ನುಡಿದನು. ಅವನ ಮಾತುಗಳು ಕತ್ತಿಯಷ್ಟು ಅರಿತವಾಗಿ ಅವಳ ಎದೆಗೆ ನಾಟಿದವು. ಥೂ, ನಿನ್ನ ಜನ್ಮಕ್ಕಿಷ್ಟು. ಕಟ್ಕೊಂಡು ಹೆಂಡತಿ ಬಗ್ಗೆ ಈ ಥರ ಎಲ್ಲ ಮಾತಾಡೋಕೆ ನಾಚಿಕೆ ಆಗ್ಬೇಕು ನಿನಗೆ. ನೀನೊಬ್ಬ ಮನುಷ್ಯನ, ನಿನ್ನಂಥವನ ಹೆಂಡತಿ ಅಂತ ಅಂದ್ಕೊಳ್ಳೋಕ್ಕೂ ಅಸಹ್ಯ ಆಗುತ್ತೆ ನನಗೆ. ಮೊದಲು ಡಿವೋರ್ಸ್ ಬಿಸಾಕು ಎಂದು ರೋಷದಿಂದ ಗುಡುಗಿದಳು. ಅವಳ ಮಾತು ಕೇಳಿದ ಬಳಿಕ ಚಪ್ಪಾಳೆ ತಟ್ಟುಕೊಂಡು ದೊಡ್ಡ ಧ್ವನಿಯಲ್ಲಿ ನಗೋದಕ್ಕೆ ಶುರು ಮಾಡಿದ ರಾಕೇಶ್. ಅವಕಾಶವಾದಿ ಅಂತ ನಿನ್ನೊಂದವರಿಗೆ ಹೇಳೋದು ನೋಡು. ಸಂದರ್ಭಕ್ಕೆ ತಕ್ಕ ಹಾಗೆ ನಿನಗೆ ಹೇಗೆ ಬೇಕೋ ಹಾಗೆ ಸಿಚುವೇಶನ್ನ ಕ್ರಿಯೇಟ್ ಮಾಡ್ಕೋತೀಯ. ನಿಮ್ಮ ಅಪ್ಪ ಸತ್ತೋದ್ಮೇಲೆ ಅಮ್ಮ ಮಗಳಿಬ್ಬರು ಬೀದಿಗೆ ಬಂದಿದ್ದೀರಾ. ಆ ಪಿಂಡ ಹೊಟ್ಟೆಲಿಟ್ಕೊಂಡು ನಿನಗೆ ಕೆಲ್ಸಕ್ಕೆ ಹೋಗೋಕ್ಕೂ ಆಗ್ತಾಯಿಲ್ಲ. ಹೋಗಲಿಲ್ಲ ಅಂದರೆ ತಿನ್ನೋಕೆ ಗತಿ ಇರಲ್ಲ. ಸೊ ಇದೇ ನೆಪ ಇಟ್ಕೊಂಡು ನನ್ನ ಹತ್ರ ಡಿವೋರ್ಸ್ ತೊಗೊಂಡ್ರೆ ಹೇಗೂ ಕೋರ್ಟ್ ಕಡೆಯಿಂದ ಜೀವನಾಂಶ ರೀತಿಯಲ್ಲಿ ನನ್ನ ಅರ್ಧ ಆಸ್ತಿ ನಿನಗೆ ಬರುತ್ತೆ.
ಆಮೇಲೆ ಬಿಂದಾಸಾಗಿ ಜೀವನ ಮಾಡ್ಬೋದು ಅನ್ನೋದು ತಾನೇ ನಿನ್ನ ಲೆಕ್ಕಾಚಾರ? ನಿನ್ನೆ ಕ್ರಿಮಿನಲ್ ಐಡಿಯಾಗಳೆಲ್ಲ ನನಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ? ಅದಕ್ಕೆ ನಾನು ನಿನಗೆ ಡಿವೋರ್ಸ್ ಕೊಡಲ್ಲ. ಅದೇನು ಮಾಡ್ಕೋತೀಯೋ ಮಾಡ್ಕೊ ಎಂದು ಹೇಳಿದವನೇ ಮರುಕ್ಷಣವೇ ಕಾಲ್ ಕಟ್ ಮಾಡಿ ಅವಳ ನಂಬರ್ ಬ್ಲಾಕ್ ಮಾಡಿದ. ಸೀತಾ ಹಾಗೂ ರಾಮ್ ಪ್ರಸಾದ್ ಅವರು ಭೂಮಿಯನ್ನು ಎಷ್ಟೇ ತಡೆಯಲು ಪ್ರಯತ್ನ ಮಾಡಿದರೂ ಹಠ ಬಿಡದವಳ ರೀತಿ ಮನೆಗೆ ಹೋಗಲು ಹೊರಟು ನಿಂತಿದ್ದಳು. ಆಂಟಿ, ನನಗೇನೂ ಆಗಲ್ಲ. ನನ್ನ ಇಷ್ಟು ದಿನ ಯಾಕೆ ಹೀಗೆ ಇರೋಕೆ ಬಿಟ್ಟಿದ್ರು ಅಂತ ತಿಳ್ಕೊಳ್ಳೋಕೆ ಆದರೂ ಸರಿ, ನಾನು ಹೋಗಲೇಬೇಕು. ನೇರವಾಗಿ ಅಮ್ಮನ ಹತ್ರನೇ ಕೇಳಿ ನನ್ನೆಲ್ಲ ಪ್ರಶ್ನೆಗೂ ಉತ್ತರ ಪಡಿತೀನಿ. ನನಗೂ ಮನೆಯವರಿಂದ ದೂರ ಇದ್ದು ಸಾಕಾಗಿದೆ ಎಂದು ಸೀತಾ ಹಾಗೂ ರಾಮ್ ಪ್ರಸಾದ್ ಇಬ್ಬರಿಗೂ ಹೇಳಿ ಅವರ ಆಶೀರ್ವಾದ ಪಡೆದು ಹೊರಟು ನಿಂತಳು ಭೂಮಿ. ಆಗ ನಿಟ್ಟುಸಿರು ಬಿಟ್ಟು, ಸರಿನಮ್ಮ, ಹುಷಾರಾಗಿ ಹೋಗ್ಬಾ, ಹೋಗಿದ ತಕ್ಷಣ ಫೋನ್ ಮಾಡು ಎಂದು ಅವಳ ಕೆನ್ನೆ ಸವರಿ ಹೇಳಿದಾಗ ಅವರ ಮಾತಿಗೆ ಸರಿ ಎಂದು ಒಪ್ಪಿ ಅಲ್ಲಿಂದ ಹೊರಟಳು ಭೂಮಿ. ಮನೆಯಿಂದ ಹೊರಗೆ ಬಂದ ಭೂಮಿ ಒಮ್ಮೆ ಟೆರೇಸ್ ಕಡೆ ತಿರುಗಿ ನೋಡಿದಳು. ಸೂರ್ಯ ಅವರಿಗೊಂದು ಮಾತು ಹೇಳಿ ಹೋಗಿದ್ರೆ ಆಗ್ತಾ ಇತ್ತೇನೋ ಎಂದು ನಿಂತಲ್ಲೇ ಯೋಚಿಸಿದಳು. ಬೇಡ ಬೇಡ, ಆಮೇಲೆ ಇವರು ಕೂಡ ನಾನು ಹೋಗೋಕೆ ಬಿಡದ ರೀತಿ ತಡೆದ್ರೆ ಕಷ್ಟ ಎಂದು ಅಂದುಕೊಂಡು ಬಸ್ ಸ್ಟಾಪ್ ಕಡೆ ಹೆಜ್ಜೆ ಹಾಕಿದಳು. ಭೂಮಿ ಹೋಗಿ ಸ್ವಲ್ಪ ಸಮಯವಾದರೂ ಸೀತಾ ಅವರ ಮನಸ್ಸಿಗೆ ಸಮಾಧಾನವಿರಲಿಲ್ಲ. ನಿಂತ ಜಾಗದಲ್ಲಿ ನಿಲ್ಲದೆ, ಕುಂತ ಜಾಗದಲ್ಲಿ ಕೂರದೆ ಚಡಪಡಿಸುತ್ತಾ ಓಡಾಡುತ್ತಿದ್ದರು. ಸೀತಾ, ಯಾಕಿಷ್ಟೊಂದು ಟೆನ್ಷನ್ ಆಗಿದೆಯಾ? ಅವಳೇ ಅಷ್ಟು ಧೈರ್ಯವಾಗಿ ಹೋದ್ಮೇಲೆ ನೀನು ಯಾಕಿಷ್ಟು ಭಯ ಪಡ್ತಾ ಇದೆಯಾ? ಏನೂ ಆಗಲ್ಲ, ಆರಾಮಾಗಿರು ಎಂದು ಸಮಾಧಾನ ಮಾಡಲು ಪ್ರಯತ್ನಿಸಿದರು ರಾಮ್ ಪ್ರಸಾದ್. ಇಲ್ಲ ರೀ, ನಂಗೆ ಯಾಕೋ ಮನಸ್ಸಿಗೆ ಸಮಾಧಾನನೇ ಇಲ್ಲ. ಮಾಧವಿ ಅಷ್ಟೆಲ್ಲ ಹೇಳಿ ಕಳಿಸಿದ ಮೇಲೂ ಇವಳನ್ನು ಅಲ್ಲಿಗೆ ಕಳಿಸ್ಬಾರ್ದಿತ್ತು ಅಂತ ತುಂಬ ಅನ್ನಿಸ್ತಾ ಇದೆ. ಒಂದು ವೇಳೆ ಅವಳಿಗೆ ಏನಾದರೂ ತೊಂದರೆ ಆದರೆ ಆಗ ಏನು ಮಾಡೋದು? ಮಾಧವಿ ನನ್ನ ಮೇಲೆ ನಂಬಿಕೆ ಇಟ್ಟು ತಾನೇ ಪುಟಾಣಿನ ಇಲ್ಲಿಗೆ ಕಳಿಸಿದ್ದು ಎಂದು ಆತಂಕದಲ್ಲಿಯೇ ಹೇಳಿದರು. ಆದರೆ ಅವಳೇ ಹೋಗ್ತೀನಿ ಅಂತ ಹಠ ಹಿಡಿದ್ರೆ ನಾವು ತಾನೇ ಏನು ಮಾಡೋಕ್ಕಾಗುತ್ತೆ, ನೀನೇ ಹೇಳು ಎಂದವರ ಮಾತು ಕೇಳಿ ಸ್ವಲ್ಪ ಸಮಯ ಹಾಗೆ ನಿಂತರು. ರೀ, ಸೂರ್ಯನೂ ಕೂಡ ಅವಳ ಜೊತೆ ಕಳಿಸಿದ್ರೆ ಅವಳ ಜೊತೆ ಅವನಿದ್ದಾನೆ ಅಂತ ಸ್ವಲ್ಪ ಧೈರ್ಯನಾದರೂ ಇರ್ತಾ ಇತ್ತು ಕಣ್ರಿ. ಫೋನ್ ಮಾಡಿ ಅವಳ ಜೊತೆ ಹೋಗ್ಬಾ ಅಂತ ಕೇಳ್ಕೊಳ್ಳೋಣವಾ? ಆದರೆ ಪ್ರತಿ ಸಾರಿ ನಮ್ಮ ಕಷ್ಟಕ್ಕೆ ಆ ಹುಡುಗನ ಸಹಾಯವನ್ನೇ ತಗೊಳ್ಳೋದು ಎಷ್ಟು ಸರಿ, ನೀನೇ ಹೇಳು? ಒಂದು ಸಾರಿ 2 ಸಾರಿ ಕೇಳ್ಬೋದು, ಆದರೆ ಪ್ರತಿ ಸಾರಿ ಅವನಿಗೆ ತೊಂದರೆ ಕೊಟ್ಟರೆ ಅವನಿಗೂ ಬೇಸರ ಆಗಲ್ವಾ? ಇಲ್ಲ ರೀ, ಸೂರ್ಯನ ಹತ್ರ ನಾನೇ ಮಾತಾಡ್ತೀನಿ. ಈ ಸಾರಿ ಅವನು ಬೈಕೊಂಡ್ರು ಅಥವಾ ನೇರವಾಗಿ ನನಗೆ ಬೈದರೂ ಪರವಾಗಿಲ್ಲ, ಹೇಗಾದರೂ ಮಾಡಿ ಅವನನ್ನು ಒಪ್ಪಿಸ್ತೀನಿ ಎಂದು ಹೇಳಿದವರೇ ಕೂಡಲೇ ಸೂರ್ಯನಿಗೆ ಕರೆ ಮಾಡಿದರು. 2 ಬಾರಿ ಫೋನ್ ಮಾಡಿದರೂ ಸೂರ್ಯ ಫೋನ್ ತೆಗೆಯಲಿಲ್ಲ. ಕೆಲಸದಲ್ಲಿದ್ದಾನೇನೋ ರೀ, ಫೋನ್ ತೆಗಿತಿಲ್ಲ, ಈಗ ಏನು ಮಾಡೋದು ಎಂದು ಬೇಸರದಲ್ಲಿ ಹೇಳಿದರು. ಅಷ್ಟರಲ್ಲೇ ಸೂರ್ಯನೇ ಕಾಲ್ ಮಾಡಿದ್ದ. ಸಾರಿ ಆಂಟಿ, ಫೋನ್ ಸೈಲೆಂಟ್ನಲ್ಲಿತ್ತು, ನೋಡಲಿಲ್ಲ, ಹೇಳಿ. ಸೂರ್ಯ, ನಿನ್ನಿಂದ ಒಂದು ಸಹಾಯ ಆಗಬೇಕಾಗಿತ್ತಪ್ಪ. ಪ್ರತಿ ಸಾರಿ ನಿಂಗೆ ತೊಂದರೆ ಕೊಡ್ತೀನಿ ಅಂತ ಬೇಸರ ಮಾಡ್ಕೋಬೇಡ, ಇದೊಂದು ಸಾರಿ ಸಹಾಯ ಮಾಡಪ್ಪ ಪ್ಲೀಸ್ ಎಂದು ಕೇಳಿಕೊಂಡಿದ್ದರು. ಆಂಟಿ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನಾನು ಯಾವಾಗ ಬೇಜಾರು ಮಾಡ್ಕೊಂಡಿದ್ದೀನಿ? ಅದೇನಂತ ಹೇಳಿ ಎಂದನು. ನಾವೆಷ್ಟು ಬೇಡ ಅಂದರೂ ನಮ್ಮ ಮಾತು ಕೇಳಿದೆ ಭೂಮಿ ಅವ್ರ ಮನೆಗೆ ಹೋಗ್ತೀನಿ ಅಂತ ಹೊರಟೇ ಹೋದ್ಲು ಕಣಪ್ಪ. ಒಬ್ಬಳೇ ಬೇರೆ ಹೋಗಿದ್ದಾಳೆ. ಅಲ್ಲ, ಅವಳಿಗೆ ಏನಾದರೂ ಅಪಾಯ ಆದರೆ ಅಂತ ತುಂಬ ಭಯ ಆಗ್ತಾಯಿದೆ. ಪ್ಲೀಸ್ ಅವಳ ಜೊತೆ ನೀನು ಹೋಗಿ ಬರ್ತೀಯಾ? ಪ್ಲೀಸ್ ಸೂರ್ಯ, ಇಲ್ಲ ಅಂತ ಮಾತ್ರ ಹೇಳಬೇಡ. ಇವತ್ತು ಹೋಗಿ ನಾಳೆಗೆಲ್ಲ ವಾಪಸ್ ಕರ್ಕೊಂಡು ಬಂದುಬಿಡು ಎಂದು ತಮ್ಮಿಂದ ಆದಷ್ಟು ಕೇಳಿಕೊಂಡಿದ್ದರು ಸೀತಾ. ಮುಂದುವರಿಯುವುದು.